ಸ್ನೇಹಿತರೆ, ಜಿಎನ್ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಮೆರಿಕ ಹಾಗೆ ಇಸ್ರೇಲ್ ನಡೆಸಿದ ತನ್ನ ನಾಯಕರ ಹತ್ಯೆಗೆ ಪ್ರತೀಕಾರವಾಗಿ ಆಪಲ್, ಗೂಗಲ್ ಹಾಗೆ ಮೆಟಾದಂತಹ ಪ್ರಮುಖ ಅಮೆರಿಕದ ತಂತ್ರಜ್ಞಾನ ಸಂಸ್ಥೆಗಳ ಮೇಲೆ ದಾಳಿ ನಡೆಸೋದಾಗಿ ಇರಾನಿನ ಕ್ರಾಂತಿಕಾರಿ ಗಾರ್ಡ್ಸ್ ಮಂಗಳವಾರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏಪ್ರಿಲ್ 1ನೇ ತಾರೀಕು ಬುಧವಾರದಿಂದ ಟೆಹರಾನ್ ಸಮಯ ರಾತ್ರಿ 8 ಗಂಟೆಯಿಂದ ಪ್ರಾರಂಭವಾಗುವಂಥ ಈ ದಾಳಿ ಇರಾನ್ನಲ್ಲಿ ನಡೆದಂಥ ಪ್ರತಿಯೊಂದು ಹತ್ಯೆಗೆ ಪ್ರತೀಕಾರವಾಗಿರುತ್ತೆ. ಅಮೆರಿಕದ ಕಂಪನಿಗಳು, ಘಟಕಗಳು ನಾಶವನ್ನ ನಿರೀಕ್ಷಿಸಬೇಕು ಅಂತ ಹೇಳಿ IRGC ಪ್ರಕಟಣೆಯೊಂದರಲ್ಲಿ ತಿಳಿಸಿದೆ. ಹಾಗೆ 18 ಕಂಪನಿಗಳ ಹೆಸರನ್ನು ಕೂಡ ಪಟ್ಟಿ ಮಾಡಿ ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳು ತಮ್ಮ ಜೀವ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ತಮ್ಮ ಕೆಲಸದ ಸ್ಥಳಗಳನ್ನು ತಕ್ಷಣವೇ ತೊರೆದು ಅಲ್ಲಿಂದ ಹೊರಡಬೇಕು ಎನ್ನುವಂಥ ಸಲಹೆಯನ್ನು ಕೂಡ ನೀಡ್ತೇವೆ ಅಂತ ಹೇಳಿ IRGC ತಿಳಿಸಿದೆ. ಇರಾನಿನ ಸಶಸ್ತ್ರ ಪಡೆಗಳ ಜನರಲ್ ಸ್ಟಾಫ್ನ ಬಜೆಟ್ ಹಾಗೆ ಹಣಕಾಸು ವ್ಯವಹಾರಗಳ ಮುಖ್ಯಸ್ಥ ಜಮ್ಶಿದ್ ಯಶಾಗಿ ಅವರ ಹತ್ಯೆಯನ್ನು ಇರಾನ್ ದೃಢಪಡಿಸಿದೆ. ಜನರಲ್ ಸ್ಟಾಫ್ ಒಂದು ಪ್ರಬಲ ಮಿಲಿಟರಿ ಸಂಸ್ಥೆಯಾಗಿದೆ. ಇದು ನಿಯಮಿತ ಸೈನ್ಯ ಹಾಗೆ ಇಸ್ಲಾಮಿಕ್ ಗಣರಾಜ್ಯದ ಸೈದ್ಧಾಂತಿಕ ಪಡೆ ಕ್ರಾಂತಿಕಾರಿ ಗಾರ್ಡ್ಸ್ಗಳ ನಡುವೆ ಸಮನ್ವಯ ಸಾಧಿಸುತ್ತೆ. ಕ್ರಾಂತಿಕಾರಿ ಗಾರ್ಡ್ಸ್ಗಳ ಕಮಾಂಡರ್ ಇನ್ ಚೀಫ್ ಅಹಮದ್ ವಹೀದಿ ಅವರು ಜಮ್ಶಿದೆ ಯಗಾಶಿಗೆ ಸಂತಾಪವನ್ನ ಸೂಚಿಸುವಂತ ಸಂದೇಶವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಅವರ ಕುಟುಂಬದ ಹಲವಾರು ಸದಸ್ಯರೊಂದಿಗೆ ಅವರು ಹತ್ಯೆಯಾಗಿದ್ದಾರೆ ಅಂತ ಹೇಳಿ ಕೂಡ ಅವರು ತಿಳಿಸಿದ್ದಾರೆ.